ಗ್ರಾಮಗಳ ಅಂತಿಮ ಅಧಿಸೂಚನೆ ಆಗುತ್ತೆ, ಅಂತಿಮವಾಗಿ ಅಧಿಕೃತ ಆಗುತ್ತೆ ಅಂತ ಮಾಹಿತಿ ಇದೆ ಸರ್. ಇದು ಖುಷಿ ಅನ್ನಿಸ್ತಿದೆಯಾ ಹೇಗೆ ಸರ್? ಇದು ತುಂಬಾ ಖುಷಿ ಅನ್ನಿಸ್ತದೆ. ಇದು ಯಾರ ವಿರುದ್ಧದ ಹೋರಾಟವಲ್ಲ, ಇದು ನಮ್ಮ ಬದುಕಿನ ವಿರುದ್ಧ ಹೋರಾಟ, ನಾವೇ ಮಾಡಿದಂಥ ಹೋರಾಟ. ಯಾಕೆ ಅಂತಂದ್ರೆ 20 ವರ್ಷದಿಂದ ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದನ್ನ ಯಾರೂ ವಿವರವಾಗಿ ಯಾರೂ ತಿಳ್ಕೊಳ್ಳೋಕ್ಕೆ ಹೋಗಿಲ್ಲ. ಇಲ್ಲಿ ಪರಿಸ್ಥಿತಿ ಏನಾಯಿತು, ಯಾಕೆ ರೆಡ್ ಝೋನ್ ಆಯಿತು ಏನು ಅಂತ ಹೋಗಿಲ್ಲ. ಆದರೂ ಅಂತಿಮ ಹೋರಾಟಕ್ಕೆ ನಮಗೆ ಇವತ್ತು ಜಯ ಸಿಕ್ಕಿದೆ. ಈ ಒಂದು ಏನು 4 ನೋಟಿಫಿಕೇಶನ್ ಮತ್ತೆ 4 ಗ್ರಾಮ ಮಾಡಿದಾರೋ, ಇನ್ನು 2 ಗ್ರಾಮ ಬಾಕಿ ಇದೆ, ಬೈರ್ಮಂಗ್ಲ ಮತ್ತು ಕಂಚಕರಳ್ಳಿ. ಅದು ಕೂಡ ಇವತ್ತು ನಾಳೆಯಲ್ಲಿ ಆಗುತ್ತೆ. ಏನೋ ಸ್ವಲ್ಪ ಸಣ್ಣ ಸಮಸ್ಯೆಯಿಂದ ಅದು ಬಾಕಿ ಇದೆ, ಅದು ಕೂಡ ಇವತ್ತಾಗುತ್ತೆ. ಈ ಇದರಲ್ಲಿ ನಾನು ಈ ಒಂದು ವಿಚಾರವಾಗಿ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಒಂದು ತುಂಬ ಧನ್ಯವಾದ ಅರ್ಪಿಸ್ತೇನೆ. ಜೊತೆಗೆ ಟಿ ಕೆ ಸುರೇಶ್ ಅವರು, ನಮ್ಮ ಬಾಲಕೃಷ್ಣ ಅವರು, ನಮ್ಮ GBDA ಸಂಬಂಧಪಟ್ಟ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಅಧಿಕಾರಿ ವರ್ಗದವರು ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ರೈತರ ಪರವಾಗಿ ನಿಂತು, ನಮ್ಮ ಪರವಾಗಿ ನಿಂತು ನಮ್ಮ ಧ್ವನಿಗೆ ಬೆಲೆ ಕೊಟ್ಟು ಮಾಡಿದ್ದಾರೆ. ಇದು ಮತ್ತೊಮ್ಮೆ ಹೇಳ್ತೀನಿ, ಇದು ಯಾರ ವಿರುದ್ಧವಾದ ಹೋರಾಟವಲ್ಲ, ನಮ್ಮ ವಿರುದ್ಧವಾಗಿ ನಾವೇ ಹೋರಾಟ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ ಇವತ್ತು 20 ವರ್ಷಕ್ಕೆ ಮುಕ್ತಿ ಸಿಗ್ತದೆ ಅಂತ ಹೇಳಬಲ್ಲೆ. ಅಂದ್ರೆ ಸಾಕಷ್ಟು ಎಷ್ಟು ಎಕರೆ ಭೂಮಿ ಒಳಪಡ್ಬೋದು ಈ 4 ಗ್ರಾಮಗಳಲ್ಲಿ? ಈ 4 ಗ್ರಾಮಗಳಲ್ಲಿ ಹತ್ತಿರ 4,500 5,000 ಎಕರೆ ಒಳಪಡ್ತದೆ. ಈಗ ಇವತ್ತಾಗಿರ್ತಕ್ಕಂಥ ಅಧಿಸೂಚನೆಗೆ ಸುಮಾರು 5,000 ಎಕರೆಗಿಂತ ಜಾಸ್ತಿನೇ ಹೋಗುತ್ತೆ. ಈ ವ್ಯಾಪ್ತಿ ಅಂತ ಬರುವಂತ ಗ್ರಾಮಗಳಲ್ಲಿ ಸರ್ ಎಷ್ಟು ಶೇಕಡ ಒಪ್ಪಿರುವಂತ ರೈತರುಗಳು ಇದ್ದಾರೆ ಸರ್? ಈಗ ನೋಡಿ ಸರ್, ಈಗ ಅದನ್ನ ನಾವು ಹೇಳ್ತೀವಿ, ನಾವು ಹೇಳೋದನ್ನ ಅಲ್ಲೇನು ಮಾಧ್ಯಮದಲ್ಲಿ ಯಾವ ಥರ ಗೊತ್ತಿಲ್ಲ. ನೀವು ಪಾಪ ನೀವೇನು ಮಾಧ್ಯಮ, ನಿಮ್ದು ಏನದು ನಾವು ಹೇಳೋದು ನಿಮ್ಮ ರೆಕಾರ್ಡ್ ಮಾಡ್ಕೊಳ್ತೀರಿ. ಅಂತಿಮವಾಗಿ ಯಾವ ರೀತಿ ಆಗ್ತಾರೆ ಗೊತ್ತಾ? ಇಲ್ಲಿ ಪರಿಸ್ಥಿತಿ ಏನಿದ್ರು ಈಗ ನಾವು ಹುಟ್ಟಿ ಬೆಳೆದಿರೋ ಇಲ್ಲೇ ನಮಗೆ ಮಾತ್ರ ಗೊತ್ತಿರ್ತದೆ ಇಲ್ಲಿ ವಾತಾವರಣ ಏನು, ನನ್ನ ಹತ್ರ ಎಷ್ಟು ಕಷ್ಟ ಸುಖ ಹೇಳ್ಕೊಂಡವ್ರು ಏನಾಗಿದೆ ಅಂತ. ನಾನು ಯಾರೋ ಬಂದು ಹೇಳೋದನ್ನ ನಾನು ಇಂಥವ್ರು ಬಂದಿದ್ದ ಅಂತ ನಾವು ಪ್ರಚಾರ ಮಾಡೋಕ್ಕಾಗಲ್ಲ. ಇಲ್ಲಿ ವಾಸ್ತವಾಂಶದಲ್ಲಿ ತುಂಬ ತೊಂದರೆ ಅನುಭವಿಸೋರೆ. ಈಗ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಕುಮಾರಸ್ವಾಮಿ ಅವರು, ನನ್ನ ರೆಡ್ ಝೋನ್ ಮಾಡ್ಬಿಟ್ರೆ ಜಮೀನು ಮಾರಾಟ ಅಂತ. ಅವ್ರು ರೆಡ್ ಝೋನ್ ಮಾಡಿದ್ಮೇಲೆ 2,500 3 ಎಕರೆ ಮಾರಾಟ ಆಗಿದ್ರೆ ಒಪ್ಕೊಳ್ಳಿ ಸರ್. 3,000 ಕಡಿಮೆ ರೇಟ್ಗೆ. ಯಾಕೆ ಕಡಿಮೆ ರೇಟ್ ಅಂತಾನೆ ಇಲ್ಲಿ ಅಭಿವೃದ್ಧಿ ಆಗಲ್ಲ. ಯಾರೋ ನನ್ನ ಕಷ್ಟಕ್ಕೆ ಮಾರಲೇಬೇಕು. ಇನ್ನೂ ಇದೇ ತರ ಬಿಟ್ರೆ ಇನ್ನೂ ಕೂಡ ಬಹಳ ರೈತರು ಇದಾಗ್ಬಿಡ್ತಾರೆ. ನಮ್ಮ ರೈತರು ಕೆಲವರು ಬೇರೆ ಅಭಿಪ್ರಾಯ ಇರ್ಬೋದು, ಅವ್ರು ವ್ಯವಸಾಯ ಮಾಡಬೇಕು ಅನ್ನೋ ಅಭಿಪ್ರಾಯ ಇರ್ಬೋದು, ಆದರೂ ಕೂಡ ಕಷ್ಟ ಅನ್ನೋದು ಎಲ್ರಿಗೂ ಬಂದೇ ಬರ್ತದೆ. ಆ ಕಷ್ಟ ನಂಗೆ ತಗಲಾಕೊಂಡಾಗ ಮಾತ್ರ ಗೊತ್ತಾಯ್ತದೆ. ಅದಕ್ಕೆ ಬಹಳಷ್ಟು ಜಮೀನು ಮತ್ತೆ ಕಳ್ಕೊತಾರೆ. ಈಗ ಸಾಕಷ್ಟು ಜನ JMC ವಿರೋಧ ಮಾಡ್ತಿದ್ದಾರೆ ಸರ್. ಈಗ ನಿಮ್ JMC ಬಂದ್ರೆ ಅವಕಾಶ ಕೊಡ್ತೀರಾ ಹೇಗೆ? ಖಂಡಿತ ಮಾಡ್ತೀವಿ ಸರ್. JMCಗೆ ನನ್ನ ಜಮೀನು, ನಮ್ಮ ಕುಟುಂಬ ಜಮೀನು, ನಮ್ಮ ಆಸ್ತಿ, ನಮ್ಮ ರೈತರುಗಳ ಜಮೀನು ನಂದು ಬಂದಾಗ ನನಗೆ ಅವಕಾಶ ಕೊಡ್ತೀನಿ. ನನ್ನ ಜಮೀನು ತಡೆಯಾಗಿ ನನಗೇನದೆ, ನನಗೆ ನೋಟಿಫಿಕೇಶನ್ ಆಗಿದೆ, ನನಗೆ ಪರಿಸ್ಥಿತಿ ಇದಿಲ್ಲ, ನಾವು ತಗೋಬೇಕು. ಮೊನ್ನೆ ನಡೆದ ಬೆಳವಣಿಗೆ ನಾವು ಒಪ್ಪಲ್ಲ. ಯಾರ ವಿರುದ್ಧವಾದ ಅಲ್ಲ. ಅಲ್ಲಿ ನೋಡಿ ಯಾರೋ ಅಲ್ಲಿ ರಾಜಕೀಯದಲ್ಲಿ ಎತ್ಕೊಡ್ತಾವ್ರೆ, ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಕೇಸ್ ಹಾಕ್ಸಿದಾರಂತೆ. ವಾಸ್ತವಾಂಶ ಟಿವಿಲಿ ಬರ್ತಾ ಇದಿಲ್ಲ ಸರ್. ಅವರು ಹೆಣ್ಮಕ್ಳುಗಳು ಸರ್ವೆಗೆ ಹೋಗವ್ರೆ, ಅವ್ರನ್ನ ಕಾರಿಂದ ಒಳಗಡೆ ಎಳ್ಕೊಂಡು ಹೊಡಿತಾವ್ರೆ, ಓಡಿಸ್ಕೊಂಡು ಮರ ಸುತ್ತಮುತ್ತ ಓಡ್ ಹೊಡಿತಾವ್ರೆ. ಅವ್ರ ಫೋಟೋ ಅವೆ. ಇದನ್ನು ಸತ್ಯ ಮಾಡಕ್ಕೆ ಕೊಡ್ತೀರ. ನಾನು ಹೇಳ್ತಾ ಇರೋದು, ಯಾರೇ ಆಗಲಿ ಅಲ್ಲಿ ಯಾರೋ ವಿರುದ್ಧ ಯಾರು ಕೇಸ್ ಹಾಕಕ್ಕೆ ನಾವು ಯಾರು ವೈಯಕ್ತಿಕವಾಗಿ ನಾವು ರೆಕಮೆಂಡ್ ಮಾಡಿಲ್ಲ. ಅಲ್ಲಿ ಆಗಿರೋ ಪರಿಸ್ಥಿತಿಗೆ ಅವರು ಆ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿರ್ಬೇಕನ್ನೋ ಅದ್ರ ಮೇಲೆ ತಗೊಂಡವ್ರ ಹೊರತು ನಾವು ಯಾರು ಕೂಡ ಕೇಸ್ ಹಾಕಿ ನಾವು ರಾಜಕೀಯ ದ್ವೇಷನೋ ಇನ್ನೊಂದು ರೈತರ ಮೇಲೆ ದ್ವೇಷ ಸಾಧಿಸಂತಕ್ಕ ಕೆಲಸ ನಾವು ಮಾಡಲ್ಲ. ಅಲ್ಲಿ ವಾಸ್ತವಾಂಶ ನೋಡಿ, ಅಲ್ಲಿ ಅವ್ರು ಒಪ್ಕೊಂಡವ್ರು 27 ಜನದಲ್ಲಿ 21 ಜನ ಒಪ್ಕೊಂಡವ್ರೆ. 26 ಜನದಲ್ಲಿ ಅವ್ರು ಪಾಪ ಅವ್ರ ವಯಸ್ಸಾಗಿರೋರು, ಅವ್ರ ಕಷ್ಟ ಏನೋದು. ಅವ್ರ ಜಮೀನು ಮಾಡಕ್ಕೆ ನೀವು ಹೋದಾಗ ನೀವು ಈ ರೀತಿ ದೌರ್ಜನ್ಯ ಮಾಡೋದು ನಮ್ಮ ರೈತರ ಸಂಸ್ಕೃತಿಲಿ ಇಲ್ಲ. ಅದು ಯಾಕೆ ಬೆಳವಣಿಗೆ ನಡೀತಾ ಗೊತ್ತಿಲ್ಲ. ಅದು ದಯವಿಟ್ಟು ಬೆಳವಣಿಗೆ ಆಗೋದು ಬೇಡ. ನಮ್ಮ ಜಮೀನು JMC ಮಾಡೋಕ್ಕಾದ್ರೆ ನಿಮಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳೋರೆ, ನಾನು ಕಾನೂನು ಹೋರಾಟ ಮಾಡ್ಕೊಡ್ತೀನಿ. ಅದಕ್ಕೆ ಎಲ್ಲರ ತಲೆಯಲ್ಲೇ ಬಾಗಲೇಬೇಕು. ಆ ರೀತಿಯಲ್ಲಿ ಹೋರಾಟ ಮಾಡಿದ್ರೆ ಯಾರ್ದು ಏನು ಅಬ್ಜೆಕ್ಷನ್ ಇಲ್ಲ. ಬೇರೆಯವ್ರು ತೊಂದರೆ ಕೊಡಬೇಡಿ, ನಾವು ನಿಮ್ಗೆ ತೊಂದರೆ ಕೊಡಲ್ಲ, ನೀವು ನಮ್ಗೆ ತೊಂದರೆ ಕೊಡಬೇಡಿ ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. 20 ವರ್ಷಗಳ ಸರ್ಕಾರಕ್ಕೆ, 20 ವರ್ಷಗಳ ರೆಡ್ ಝೋನ್ ಮುಕ್ತಿ ಕೊಟ್ಟ ಸರ್ಕಾರಕ್ಕೆ, 20 ವರ್ಷಗಳ ರೆಡ್ ಝೋನ್ ಮುಕ್ತಿ ಕೊಟ್ಟ ಸರ್ಕಾರಕ್ಕೆ ತೊಲಗಿತು ನಮ್ಮ ಭೂಮಿ. ಬೇಡ ಕೊಟ್ಟೆವು ಬಾಲಣ್ಣರಿಗೆ, ಡಿ ಕೆ ಸುರೇಶ್ ಅವರು
ಅವ್ರಿಗೆ ನಮ್ಮ ಭೂಮಿ ವನವಾಸಕ್ಕೆ 20 ವರ್ಷದ ವನವಾಸಕ್ಕೆ 20 ವರ್ಷದ ವನವಾಸಕ್ಕೆ 20 ವರ್ಷದ ವನವಾಸಕ್ಕೆ ಕುಮಾರಸ್ವಾಮಿ ಮಾಡಿದಂತ ರೆಡ್ ಜೋನ್ಗೆ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ರೈತ ನಾಲ್ ಮಾಡಿದ ಕುಮಾರಸ್ವಾಮಿಗೆ ತೊಲಗಿತು